ನಮಸ್ಕಾರ 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 ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಮೈಂಡ್ದಾಗಿರ್ಬೋದು, ಪೇರೆಂಟ್ಸ್ ಮೈಂಡ್ದಾಗಿರ್ಬೋದು, ಬಹಳಷ್ಟು ಕಾಮನ್ ಕ್ವಶನ್ ಏನು ಓಡಾತಿರ್ತೈತೆ ಅಂದ್ರೆ ಈ ವರ್ಷದ ನೀಟ್ ಕಟ್ ಆಫ್ ಎಷ್ಟು ಹೋಗ್ಬೋದು. ಮತ್ತು ಯಾಕಂದ್ರೆ ಕಟ್ ಆಫ್ದೊಂದು ಸ್ವಲ್ಪ ಐಡಿಯಾ ನಮಗೂ ಇತ್ತಂದ್ರೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಮಗೇನೈತ್ಲ ಮಹದೇವಪ್ಪ ರಾಮಪುರಿ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗ್ಬೋದು, ಕರ್ನಾಟಕ ಒಳಗೆ ಸೀಟ್ ಸಿಗ್ಬೋದು. ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತಾರೆ, ನಾ 650 ತೊಗೋಬೇಕು, 700 ತೊಗೋಬೇಕು, 500 ತೊಗೋಬೇಕು. ಮತ್ತು ಪೇರೆಂಟ್ಸು ಹೇಳ್ತಿರ್ತಾರೆ ನೀ 500 ತೊಗೋಬೇಕು, 600 ತೊಗೋಬೇಕು, 650 ತೊಗೋಬೇಕಂತೇಳಿ ಕೆಲವೊಂದಿಷ್ಟು ಮಂದಿ ಪ್ಲ್ಯಾನ್ ಹಾಕಿರ್ಬೋದು. ಅದಕ್ಕಾಗೇನ ಈ ವಿಡಿಯೋದಾಗೇನಂದ್ರೆ ಮಹದೇವಪ್ಪ ರಾಮಪುರಿ ಮೆಡಿಕಲ್ ಕಾಲೇಜ್ ಕಲಬುರ್ಗಿ ಇದ್ರದ್ದು ಏನೈತ್ಲ ಕಟ್ ಆಫನ್ನು ಡಿಸ್ಕಷನ್ ಮಾಡೋನು. ಇದೇನೈತ್ಲ ಕಂಪ್ಲೀಟಾಗಿ ಏನೈತ್ಲ ಸೆಕೆಂಡ್ ರೌಂಡಿಂದ ಇರ್ತೈತಿ. ಮತ್ತು ಇದ್ರೊಳಗೆ ಏನೈತ್ಲ ನಮ್ಮ KA ವೆಬ್ಸೈಟ್ ಒಳಗೆ ಏನೈತ್ಲ ಸೆಕೆಂಡ್ ರೌಂಡ್ KA ವೆಬ್ಸೈಟ್ ಒಳಗೆ ಏನು ಕೊಟ್ಟಿರ್ತಾರಲ್ಲ ಅದನ್ನು ಯೂಸ್ ಮಾಡಿರ್ತಾನೆ. ಏನಂದ್ರೆ ಅಲ್ಲಿ ಏನೈತ್ಲ ಎಲ್ಲ ಕಾಲೇಜ್ ಕೂಡಿ ಕೊಟ್ಟಿರ್ತಾರೋ ಅದೇನೈತ್ಲ ಬಹಳಷ್ಟು ಜನರಿಗೆ ಏನೈತ್ಲ ಅಂಡರ್ಸ್ಟ್ಯಾಂಡು ಆಗಂಗಿಲ್ಲ. ನಮ್ಮ ಕ್ಯಾಟಗರಿದಲ್ಲಿ ಐತಿ, ಅದಕ್ಕೆ ಏನೈತ್ಲ ಸಪ್ರೇಟಾಗಿ ಮಹದೇವಪ್ಪ ರಾಮಪುರಿ ಮೆಡಿಕಲ್ ಕಾಲೇಜಿಂದ ಸಪ್ರೇಟಾಗಿ ಆ ಕ್ಯಾಟಗರಿ ಇದೆ ಎಷ್ಟೆಷ್ಟು ಐತೆ ಅಂತ ಹೇಳಿ ಕಣ್ಣಾಗ ನೀರು ಬಿಟ್ಕೊಂತ ಎಲ್ಲ ಇದನ್ನು ಮಾಡೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಜೋರಾಗಿ ಪ್ರೆಸ್ ಮಾಡಿರಿ ಮತ್ತು ಒಂದು ಲೈಕ್ ಅದನ್ನ ಪ್ರೆಸ್ ಮಾಡಿರಿ. ನಿಮಗೇನಾರೆ ನೀಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗರೆ ಇದ್ದೇ ಇರ್ತೈತಿ, ಮತ್ತು ಇನ್ಸ್ಟಾಗ್ರಾಮ್ದಾಗರೆ ಮೆಸೇಜ್ ಮಾಡಿರಿ. ಮತ್ತು ನಿಮ್ಗೇನಾರೆ ಪರ್ಸ್ನಲೈಸ್ ಗೈಡೆನ್ಸ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತಾನೆ. ಏನಂದ್ರೆ ನೀಟ್ ಕಟ್ ಆಫನ್ನು ಯಾವ ರೀತಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದು ಅಂಥೇಳಿ ಭಾಳಷ್ಟು ಜನರಿಗೆ ಡೌಟ್ ಇರ್ತೈತಿ. ನೀಟ್ ಕಟ್ ಆಫ್ ಯಾರಿಗೆ ಪ್ರೆಡಿಕ್ಟ್ ಮಾಡ್ಬೋದು ಕರೆ, ಆದ್ರೆ ಹೆಂಗಂದ್ರೆ ಒಂದು ವರ್ಷ ಡಿಫಿಕಲ್ಟಿ ಪೇಪರ್ ಬರ್ತೈತಿ, ಒಂದು ವರ್ಷ ಈಸಿ ಪೇಪರ್ ಬರ್ತೈತಿ, ಒಂದು ವರ್ಷ ಮಾಡ್ರೇಟ್ ಬರ್ತೈತಿ. ಅದಕ್ಕೆ ಏನೈತ್ಲ ಮಾರ್ಕ್ಸ್ ಅಂತೂ ಈ ಕಡೆಯಿಂದ ಆ ಕಡೆ ಲಾಸ್ಟ್ ಇಯರ್ ಬಹಳಷ್ಟು ಸ್ಟೂಡೆಂಟ್ ಏನೈತ್ಲ ನೀಟ್ ಎಕ್ಸಾಮನ್ನು ಬರೆದಿರ್ತಾರೆ, ಅವ್ರಿಗೆ ಗೊತ್ತಿರ್ತೈತಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಹೆಂಗಿತ್ತು ಮತ್ತು ಎಲ್ಲಿಗೆ ಬಂದು ಕಟ್ ಆಫ್ ನಿಂತೈತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತೈತಿ. ಮತ್ತು ಯಾರೆಲ್ಲ ಸೆಕೆಂಡ್ ಡ್ರಾಪ್ ತರ್ಡ್ ಡ್ರಾಪ್ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ 2024ರಾಗ ಯಾವ ರೀತಿ ಹಾಲತ್ತಾಗಿರ್ತೈತಿ. ಲಾಸ್ಟ್ ಇಯರ್ದು ಒಂದು ವಿಡಿಯೋ ಲೆಂದಿ ಆಗ್ಬೋದು, ಆದ್ರೆ ಒಳ್ಳೆ ಇನ್ಫಾರ್ಮೇಷನ್ನ ಹೇಳತ್ತೈತಿ. ಲಾಸ್ಟ್ ಇಯರ್ ಜನರಲ್ ಮೆರಿಟಿಗೆ ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ 480 ಮಾರ್ಕ್ಸಿಗೆ 479 480 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಆದ್ರೆ 2024ರೊಳಗೆ ಏನೈತಿಲ್ಲ 590 595 ತೆಗೆದ್ರೂ ಕೂಡ ಆ ವರ್ಷ ಏನೈತಿಲ್ಲ ಸೀಟ್ ಸಿಕ್ಕಿಲ್ಲ. ಅದಕ್ಕಾಗೇನ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಪ್ಲೇಲಿಸ್ಟ್ ಐತಿ, ಯಾವ್ಯಾವ ಕ್ಯಾಟಗರಿ ಲಾಸ್ಟ್ ಎಷ್ಟೆಷ್ಟು ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತೆ ಅನ್ನೋ ಅದನ್ನೂ ಡಂಪ್ ಮಾಡೇವಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಏನಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಇದೇನಂತೂ ಕೆಲವೊಂದಿಷ್ಟು ಜನಕ್ಕೆ ಇಂಪಾರ್ಟೆಂಟ್ ಐತಿ. ಇದೇನೈತ್ಲ ಮಾರ್ಕ್ಸ್ ವರ್ಸಸ್ ರ್ಯಾಂಕ್. ಲಾಸ್ಟ್ ಇಯರ್ ನೋಡ್ಬೋದು 500 ಮಾರ್ಕ್ಸಿಗೆ ಏನೈತ್ಲ 52,000 ರ್ಯಾಂಕಿಂಗ್ ಇತ್ತು. 2024ರಾಗ ನೋಡೋದಾದ್ರೆ 500 ಮಾರ್ಕ್ಸಿಗೆ 2,00,000 ರ್ಯಾಂಕಿಂಗ್ ಇತ್ತು. ಮತ್ತು 2023 ಏನೈತಿ 1,08,000 ರ್ಯಾಂಕಿಂಗ್ ಇತ್ತು. ನೀವು ನೋಡ್ಬೋದು ಪ್ರತಿ ವರ್ಷ ಹೆಂಗೆ ಕ್ವಶನ್ ಪೇಪರ ಹೆಂಗೆ ಚೇಂಜ್ ಆಗ್ತೈತಿ ಅನ್ನೋದು ಇದೊಂದು ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಏನೈತೆ ಕರ್ನಾಟಕ ಒಳಗೆ ಎಷ್ಟು ಸ್ಟೂಡೆಂಟ್ ಏನೈತಿಲ್ಲ ನೀಟ್ ಎಕ್ಸಾಮ್ ಬರೆಯತ್ತಾರ ಅನ್ನೋದು ಅದು ಬಹಳಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಏನಂದ್ರೆ ಕರ್ನಾಟಕ ಒಳಗೆ ಎಷ್ಟು ಎಷ್ಟು MBBS ಸೀಟ್ ಅದಾವ ಅನ್ನೋದು ಅದು ಒಂದು ಇಂಪಾರ್ಟೆಂಟ್. ಕರ್ನಾಟಕ ಒಳಗೆ ಟೋಟಲ್ ಆಗಿ ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಸೀಟ್ ಇದ್ದು ಅಂದ್ರೆ 10,559 ಸೀಟ್ ಇದ್ದು. ಮತ್ತು 2024ರೊಳಗೆ ಏನೈತಿ 9,282 ಸೀಟ್ ಇದ್ದು. ಆಲ್ಮೋಸ್ಟ್ ಆಲ್ ಏನೈತಿ 1,300 ಸೀಟ್ ಏನೈತಿಲ್ಲ ಕರ್ನಾಟಕ ಒಳಗೆ ಲಾಸ್ಟ್ ಇಯರ್ ಇನ್ಕ್ರೀಸ್ ಅದು. ಅಂದ್ರೆ ಫಸ್ಟ್ ರೌಂಡ್ದಾಗ ಇನ್ಕ್ರೀಸ್ ಆಗಲಿಲ್ಲ, ಸೆಕೆಂಡ್ ರೌಂಡ್ದಾಗ ಆಲ್ಮೋಸ್ಟ್ ಆಲ್ ಸೀಟ್ ಇನ್ಕ್ರೀಸ್ ಅದು. ಮತ್ತೇನೈತಿಲ್ಲ ತರ್ಡ್ ರೌಂಡ್ದಾಗೂ 450 ಸೀಟ್ ಏನೈತಿಲ್ಲ ಇನ್ಕ್ರೀಸ್ ಅದು.
ಆಲ್ಮೋಸ್ಟ್ ಆಲ್ ಪ್ರತಿ ವರ್ಷಕ್ಕಿಂತನೂ ಕಟ್ ಆಫ್ ಅಂತೂ ಹೇಳಕ್ಕೆ ಹೋಗ್ಬಾರ್ದು, ಡೌನ್ 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 ಹಾಕೋತ ಬತ್ತು. ಈ ವರ್ಷನೂ ಸೀಟ್ ಏರ್ಬೋದು ಕಾಣಿಸ್ತತಿ. ಯಾಕಂದ್ರೆ ಲಾಸ್ಟ್ ಇಯರ್ ನಮ್ಮ ಕರ್ನಾಟಕ ಒಳಗೆ ಏನೈತಿ 9 ಅಥವಾ 8 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಒಳಗೆ 50-50 ಸೀಟನ್ನು ಇನ್ಕ್ರೀಸ್ ಮಾಡ್ರು. ಇನ್ನು ಉಳಿದಿದ್ದು ಏನೈತಿ ಆಲ್ಮೋಸ್ಟ್ ಆಲ್ 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳು ಅದಾವೆ ಇಡೀ ಕರ್ನಾಟಕ ಒಳಗೆ. ಮತ್ತು ಟೋಟಲ್ ಆಗಿ ಏನೈತಿಲ್ಲ ಕರ್ನಾಟಕ ಒಳಗೆ 65 MBBS ಕಾಲೇಜ್ ಅದಾವು. ಅದ್ರೊಳಗೆ ಏನೈತಿ 24 ಏನೈತಿಲ್ಲ ಗೌರ್ಮೆಂಟ್ ಕಾಲೇಜ್ ಅದಾವೆ. ಮತ್ತು ಈ ವರ್ಷನೂ ಕೂಡ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರ್ಬೋದು. ಯಾವುದಂದ್ರೆ ಕನಕಪುರ ಮೆಡಿಕಲ್ ಕಾಲೇಜ್. ಲಾಸ್ಟ್ ಇಯರ್ ಏನೈತಿಲ್ಲ ಈ ಕಾಲೇಜಿಗೆ ಪರ್ಮಿಷನ್ ಸಿಕ್ಕಿಲ್ಲಾಗಿತ್ತು. ಆದ್ರೆ ಲಾಸ್ಟ್ ಇಯರ್ ಒಂದು ಹೊಸದಾಗಿ ಯಾವ ಕಾಲೇಜ್ ಬಂದೈತೆ ಅಂದ್ರೆ ಪಾರುಕಿಯ ಮೆಡಿಕಲ್ ಕಾಲೇಜ್ ಮೈಸೂರೊಳಗೆ ಏನೈತಿಲ್ಲ ಹೊಸದಾಗಿ ಒಂದು ಕಾಲೇಜ್ ಬಂದೈತಿ. ಇದೇನೈತಿಲ್ಲ 3rd ರೌಂಡಿಗೆ ಆ್ಯಡ್ ಆಯ್ತು. ಇದು ಗೊತ್ತಾಯಿತು. ನೆಕ್ಸ್ಟ್ ಏನಂದ್ರೆ ಓಕೆ ಮಹದೇವಪ್ಪ ರಾಮಪುರಿ ಮೆಡಿಕಲ್ ಕಾಲೇಜ್ ಅದರ್ಸ್ ಸೀಟಿನ ಕಟ್ ಆಫ್ ಎಷ್ಟೈತಿ ಅಂದ್ರೆ 11 lakh ಕಟ್ ಆಫ್ ನಿಂತೈತಿ. ಮತ್ತು ಓಪನ್ ಸೀಟಿನ ಕಟ್ ಆಫ್ ಎಷ್ಟು ನಿಂತೈತಿ ಅಂದ್ರೆ 86,000 ಕಟ್ ಆಫ್ ನಿಂತೈತಿ. ಇದ್ರ ಫೀಸ್ ಅಂತೂ ಬಹಳಷ್ಟು ವೇರಿಯೇಷನ್ ಆಗಿರ್ತೈತಿ. ಅದಕ್ಕೆ ನೆಕ್ಸ್ಟ್ ಏನಂದ್ರೆ GMPH ಸೀಟ್ ಇದ್ರದ್ದು ಏನೈತಿ 1,34,000 ಕಟ್ ಆಫ್ ನಿಂತೈತಿ. ಮತ್ತು GMP ಸೀಟ್ ಅಂದ್ರೆ 98,000 ಕಟ್ ಆಫ್ ಸೀಟ್ ನಿಂತೈತಿ. ಇದೇನೈತಿಲ್ಲ ಮಹದೇವಪ್ಪ ರಾಮಪ್ಪ ಫೀಸ್ ಅಂತೂ ವೇರಿಯೇಷನ್ ಆಗ್ತೈತಿ. ಅದಕ್ಕೋಸ್ಕರನ ಫೀಸ್ ಹೇಳತ್ತಿಲ್ಲ. ಫೀಸ್ ಬಗ್ಗೆ ಬೇಕಂದ್ರೆ ಸಪ್ರೇಟ್ ಆಗಿರುವಂಥ ವಿಡಿಯೋ ಮಾಡ್ತಾನೆ. ಗೌರ್ಮೆಂಟ್ ಫೀಸ್ದು ಏನೈತಿ ಅದನ್ನಂತೂ ಹೇಳಿರ್ತಾನೆ. ಅದಕ್ಕೋಸ್ಕರನ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳತ್ತಾನೆ. ಫೀಸ್ ವೇರಿಯೇಷನ್ ಆಗ್ತೈತಿ. ಮತ್ತೇನೈತಿಲ್ಲ ಬಹಳಷ್ಟು ಕನ್ಫ್ಯೂಸನ್ ಆಗ್ತೈತಿ. ಕೆಲವೊಂದಿಷ್ಟು ಕಾಲೇಜ್ದಾಗ ಗೌರ್ಮೆಂಟ್ ಫೀಸ್ ಅಂತೂ ಎಲ್ಲ ಕಾಲೇಜ್ದಾಗ ಸೇಮ್ ಐತಿ. ಆದ್ರೆ ಪ್ರೈವೇಟ್ ಸೀಟ್ ಕೆಲವೊಂದಿಷ್ಟು ಕಾಲೇಜ್ದಾಗ 12 ಲಕ್ಷ ಐತಿ, ಕೆಲವೊಂದಿಷ್ಟು ಕಾಲೇಜ್ದಾಗ 18 ಲಕ್ಷ ಐತಿ. ಮತ್ತು ಅದರ್ಸ್ ಸೀಟಿಂದೂ ಒಂದೊಂದು ಕಾಲೇಜ್ದಾಗ 20 ಲಕ್ಷ ಐತಿ. ಮತ್ತು ಅದರ್ ಸೀಟಿಂದ ಒಂದೊಂದು ಕಾಲೇಜ್ದಾಗ 40 ಲಕ್ಷನೂ ಐತಿ. ಮತ್ತು NRI ಸೀಟಿಂದೂ 50 ಲಕ್ಷ 35 ಲಕ್ಷ ಬಹಳಷ್ಟು ವೇರಿಯೇಷನ್ ಅದಾವೆ. ಅದಕ್ಕೋಸ್ಕರನ ಫೀಸ್ ಬೇಕಂದ್ರೆ ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂತ